ಬಳ್ಳಾರಿಯಲ್ಲಿ ಬ್ಯಾನರ್ ಕಿಚ್ಚಿಗೆ ಓರ್ವ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ವಿಡಿಯೋ ಒಂದು ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಜನಾರ್ದನ ರೆಡ್ಡಿ ಅವರ ಮನೆಯನ್ನ ಗುರಿಯಾಗಿಟ್ಕೊಂಡು ಫೈರಿಂಗ್ ಮಾಡಿದಂತಹ ವಿಡಿಯೋ ಇದು. ಜನಾರ್ದನ ರೆಡ್ಡಿ ಅವರ ನಿವಾಸವನ್ನ ಗುರಿಯಾಗಿಟ್ಟು ಖಾಸಗಿ ಗನ್ಮ್ಯಾನ್ ಶೂಟ್ ಮಾಡಿರುವಂತಹ ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಸತೀಶ್ ರೆಡ್ಡಿ, ನಾರಾ ಭರತ್ ರೆಡ್ಡಿ ಅವರ ಆಪ್ತ, ಅವರ ಪ್ರೈವೇಟ್ ಗನ್ಮ್ಯಾನ್ ಆತ ಮಾಡಿರುವಂತಹ ದಾಳಿ ಜನಾರ್ದನ ರೆಡ್ಡಿ ಅವರ ಮನೆಯ ಕಡೆಗೆ ಫೈರಿಂಗ್ ಮಾಡಲಾಗಿದೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈ ವ್ಯಕ್ತಿ ಯಾರು ಗನ್ನ ಹಿಡ್ಕೊಂಡು ಫೈರ್ ಮಾಡಿದ್ನೋ ಆತ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ ಅನ್ನುವಂತ ಮಾಹಿತಿ ಇದೆ. ಆ ಜಾಗ ಏನ್ ನೋಡ್ತಾ ಇದ್ದೀರಿ, ನಿಮ್ಗೆ ಮುಂದಿನ ಹಂತದಲ್ಲಿ ರಾಜಶೇಖರ್ ತೀವ್ರವಾಗಿ ಗಾಯಗೊಂಡು ಬಿದ್ದಂತ ಜಾಗ ಅದು. ಅದಾದಂತಹ ನಂತರದಲ್ಲಿ ಒಂದು ಫೈರಿಂಗ್ ಆಗಿ ಆತನಿಗೆ ಬುಲೆಟ್ ಬೀಳುತ್ತಲ್ಲ, ಇದೇ ಜಾಗದಲ್ಲಿ ಆತ ರಕ್ತಸಿಕ್ತವಾಗಿ ಬಿದ್ದಿದ್ದು. ಗುರಿ ಯಾರನ್ನ ಇಟ್ಕೊಂಡಿದ್ದು? ಜನಾರ್ದನ ರೆಡ್ಡಿ ಅವರ ಮನೆ. ಅದು ನೀವು ನೋಡ್ತಾ ಇರುವಂತಹ ದೃಶ್ಯ, ಅದು ಅಕ್ಕಪಕ್ಕ ಇದೆ. ಪಕ್ಕದಲ್ಲಿರೋದು ಜನಾರ್ದನ ರೆಡ್ಡಿ ಅವರ ಕಚೇರಿ, ಮತ್ತೊಂದ್ ಕಡೆ ಅದರ ಪಕ್ಕದಲ್ಲಿ ಅವರ ಮನೆ ಇದೆ. ಅದನ್ನ ಗುರಿಯಾಗಿಸಿ ಶೂಟ್ ಮಾಡಲಾಗಿದೆ. ಮೊದಲಿಗೆ ಆ ಕಡೆ ತೋರಿಸ್ತಾರೆ, ಅಂದ್ರೆ ಆ ಕಡೆಯಿಂದ ಏನಾದ್ರೂ ಬಂದಿದ್ದಕ್ಕೆ ಇವ್ರು ರಿಯಾಕ್ಟ್ ಮಾಡಿದ್ರ ಅದ್ ಗೊತ್ತಿಲ್ಲ. ಬಟ್ ಲಭ್ಯವಾಗಿರುವಂತಹ ವಿಡಿಯೋದಲ್ಲಿ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆ ಖಾಸಗಿ ಗನ್ಮ್ಯಾನ್ ಪಗಡಿ ಹಾಕೊಂಡಿರುವಂತಹ ವ್ಯಕ್ತಿ ತನ್ನ ಕೈನಲ್ಲಿರುವಂತಹ ಪಿಸ್ತೂಲ್ನಿಂದ ಏಕಾಏಕಿ ಆ ನಿವಾಸದ ಕಡೆಗೆ ಫೈರ್ ಮಾಡಿದ್ದಾನೆ. ಆ ಎದುರುಗಡೆ ಇದ್ದಂತಹ ಬಿಲ್ಡಿಂಗ್ ಕಡೆಗೆ ಫೈರ್ ಮಾಡಿದ್ದಾನೆ. ಯಾಕೆ ಫೈರ್ ಮಾಡಿದ? ಏಕಾಏಕಿ ಪೊಲೀಸ್ನವರು ಇದ್ದಾರೆ ಆ ಜಾಗದಲ್ಲಿ. ಪೊಲೀಸ್ನವರು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡುವುದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಪ್ರಯತ್ನ ಪಡ್ತಾ ಇದ್ದಂತಹ ಟೈಮ್ ನಲ್ಲಿ ಬುಲೆಟ್ ಹಾರಿದೆ. ಜನಾರ್ದನ ರೆಡ್ಡಿ ಅವರ ಮನೆಯನ್ನ ಗುರಿಯಾಗಿಸಿ ಫೈರಿಂಗ್ ಮಾಡಿರೋದು ಕ್ರಿಸ್ಟಲ್ ಕ್ಲಿಯರ್ ಈ ವಿಡಿಯೋದ ಮೂಲಕ. ಒಂದು ಕಡೆ ಧರಣಿ ಮಾಡ್ತಾ ಇದ್ದವರು, ಒಂದು ಕಡೆ ಘೋಷಣೆಗಳನ್ನ ಕೂಗ್ತಾ ಇದ್ದವರು, ಲಾಠಿ ಹಿಡ್ಕೊಂಡು ಅವರನ್ನ ನಿಯಂತ್ರಣಕ್ಕೆ ತರೋದಕ್ಕೆ, ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರ ಪ್ರಯತ್ನ ಆ ದೃಶ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಅದನ್ನ ನೋಡಬಹುದು. ಎಟ್ ದಿ ಸೇಮ್ ಟೈಮ್ 3-4 ಜನ ಇರ್ತಾರೆ, ಅವರು ಆ ಮನೆಯ ಕಡೆ ತೋರಿಸ್ತಾರೆ. ಮನೆಯ ಕಡೆ ತೋರಿಸಿದಂತಹ ನಂತರದಲ್ಲಿ ಈ ವ್ಯಕ್ತಿ, ಆ ಪಗಡಿ ಹಾಕೊಂಡಿದ್ದಂತಹ ವ್ಯಕ್ತಿ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ ಅನ್ನುವಂತ ಮಾಹಿತಿ ಇದೆ. ಆತ ಜನಾರ್ದನ ರೆಡ್ಡಿ ಅವರ ಮನೆಯನ್ನ ಗುರಿಯಾಗಿಸಿ ಅಲ್ಲಿಗೆ ಫೈರ್ ಮಾಡ್ತಾನೆ. ಅಂದ್ರೆ ಅಲ್ಲಿಂದ ಏನಾದ್ರೂ ಬಂದಿದ್ದಕ್ಕೆ ಈ ರಿಯಾಕ್ಷನ್, ಅಥವಾ ಅಲ್ಲಿಂದ ಯಾರಾದ್ರೂ ಕಲ್ಲು ತೂರಾಟ ಮಾಡಿದ್ರ, ಅಥವಾ ಅಲ್ಲಿರುವವರನ್ನ ಉದ್ದೇಶ ಪೂರ್ವಕವಾಗಿ ಗುರಿಯಾಗಿಸಿ ಫೈರಿಂಗ್ ಮಾಡ್ಲಾಯ್ತಾ, ಅದು ತನಿಖೆಯ ಭಾಗ. ಬಟ್ ಲಭ್ಯವಾಗಿರುವಂತಹ ಈ ಒಂದು ಮೊಬೈಲ್ ಫುಟೇಜ್ ಘಟನೆಗೆ ಸಂಬಂಧಪಟ್ಟ ಹಾಗೆ ಜನಾರ್ದನ ರೆಡ್ಡಿ ಅವರ ನಿವಾಸ ಟಾರ್ಗೆಟ್ ಆಗಿತ್ತು ಅನ್ನುವಂಥ ಆರೋಪವನ್ನ ಅವ್ರು ಏನ್ ಮಾಡ್ತಿದ್ದಾರೆ, ಅದಕ್ಕೆ ಪುಷ್ಟಿಯನ್ನ ನೀಡೋ ಹಾಗಿದೆ, ಅದಕ್ಕೆ ಸಾಕ್ಷಿಯನ್ನ ನೀಡ್ತಾ ಇದೆ.
ಫೈರಿಂಗ್ ನಡೆದಂತ ಮತ್ತೊಂದು ದೃಶ್ಯ ಇಲ್ಲೂ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಜನಾರ್ದನ ರೆಡ್ಡಿ ಅವರ ಮನೆಯನ್ನ ಗುರಿಯಾಗಿಸಿ ಆದಂತಹ ಫೈರಿಂಗ್ ಇದು. ಜನಾರ್ದನ ರೆಡ್ಡಿ ಅವರ ಮನೆಯ ಮೇಲ್ಭಾಗದಿಂದ ಆ ರಸ್ತೆಯ ದೃಶ್ಯವನ್ನ ರೆಕಾರ್ಡ್ ಮಾಡಿದ್ದಾರೆ. ಕೆಳಭಾಗದಲ್ಲಿ ಒಂದಿಷ್ಟು ಜನ ಗುಂಪು ಘರ್ಷಣೆ ಆಗ್ತಾ ಇದೆ, ಗಲಾಟೆ ಮಾಡ್ತಿದ್ದಾರೆ. ಆ ಟೈಮ್ನಲ್ಲಿ ಆ 3 ಜನ ಪಗಡಿ ಹಾಕೊಂಡಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಯೂನಿಫಾರ್ಮ್ ನಲ್ಲಿರೋರು ಅವರು ಖಾಸಗಿ ಗನ್ಮ್ಯಾನ್ಗಳು, ಅವರೇ ಆ ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳು. ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳ ಗುರಿ ಯಾವ ಕಡೆಗಿದೆ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ನೀವು ಗಮನಿಸಬಹುದು. ಅದರಲ್ಲಿ ಇಬ್ರು ಫೈರಿಂಗ್ ಅನ್ನ ಮಾಡ್ತಾರೆ. ಮೊದಲಿಗೆ ಒಬ್ಬಾತ ಬಂದು ಫೈರ್ ಮಾಡ್ತಾನೆ. ಆತನ ಗುರಿ ಇದ್ದಿದ್ದೇನು? ನೇರವಾಗಿ ಜನಾರ್ದನ ರೆಡ್ಡಿ ಅವರ ಮನೆಯ ಕಡೆಗೆ ಆತ ಗುರಿ ಇಟ್ಟಿದ್ದು. ಯಾವುದೋ ಆತ್ಮರಕ್ಷಣೆಗಾಗಿ ಆದಂತ ಫೈರಿಂಗ್ ಮಾಡಿರಬಹುದು ಅನ್ನುವಂತ ಮಾತನ್ನ ಕೆಲವರೆಲ್ಲ ಹೇಳ್ತಾ ಇದ್ರು. ಬಟ್ ಇಲ್ಲಿ ಆತ್ಮರಕ್ಷಣೆ ಅಂತ ಕಾಣಿಸ್ತಾ ಇದೆಯಾ? ನೇರವಾಗಿ ಹಮಲಾ ಮಾಡಬೇಕು, ಅಟ್ಯಾಕ್ ಮಾಡಬೇಕು ಅನ್ನೋದು ಆ ಖಾಸಗಿ ಗನ್ಮ್ಯಾನ್ ನ ಉದ್ದೇಶ ಆಗಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಲಭ್ಯವಾಗಿರುವ ವಿಡಿಯೋ. ಇಬ್ಬರು ಗನ್ಮ್ಯಾನ್ಗಳು ಫೈರ್ ಮಾಡ್ತಾರೆ ನೋಡಿ. ಫಸ್ಟ್ ಒಬ್ಬ ಫೈರ್ ಮಾಡ್ದ, ಆತ ಆ ಕಡೆ ಹೋಗ್ತಾ ಇದ್ದ ಹಾಗೆ ಮತ್ತೊಬ್ಬ ತನ್ನ ರಿವಾಲ್ವರ್ ನ ಸೆಟ್ ಮಾಡಿಕೊಂಡು ಆತ ಫೈರ್ ಮಾಡ್ತಾನೆ. ಒಟ್ಟು 3 ಬಾರಿ ಫೈರಿಂಗ್ ಅನ್ನ ಮಾಡಲಾಗಿದೆ. 2 ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು, 2 ಆಂಗಲ್ ನ ದೃಶ್ಯಗಳು. ಒಬ್ಬ ಅಲ್ಲ ಖಾಸಗಿ ಗನ್ಮ್ಯಾನ್ ಫೈರ್ ಮಾಡಿರೋದು, ಇಬ್ರು ಫೈರ್ ಮಾಡಿರೋದು. ಆ ಜಾಗದಲ್ಲಿ ಒಟ್ಟು 3 ಜನ ಖಾಸಗಿ ಗನ್ಮ್ಯಾನ್ಗಳಿದ್ದಾರೆ. ಆ ಕೆಂಪು ಪಗಡಿಯನ್ನ, ಈ ಸಿಕ್ಕರು ಹಾಕ್ತಾರಲ್ಲ ತಲೆಗೆ, ಆ ಕೆಂಪು ಪಗಡಿಯನ್ನ ಹಾಕೊಂಡಿದ್ದಾರೆ. ಜೊತೆಗೆ 3 ಜನ ಒಂದೇ ಕಲರ್ ನ ಬಟ್ಟೆಯನ್ನ ಹಾಕೊಂಡಿದ್ದಾರೆ, ಯೂನಿಫಾರ್ಮ್ ನ ಧರಿಸಿದ್ದಾರೆ. ಯೂನಿಫಾರ್ಮ್ ಧರಿಸಿದವರು ಜನಾರ್ದನ ರೆಡ್ಡಿ ಅವರ ಮನೆಯನ್ನ ಗುರಿಯಾಗಿಸಿ ಫೈರಿಂಗ್ ಮಾಡಿದ್ದಾರೆ. ಮೊದಲಿಗೆ ಒಬ್ಬ ಮಾಡ್ತಾನೆ, ಅದಾದ ಬಳಿಕ ಮತ್ತೊಬ್ಬ ಮಾಡ್ತಾನೆ. 3 ಬಾರಿ ಫೈರಿಂಗ್. ಆ ಮೊದಲ ವಿಂಡೋದಲ್ಲಿ ನೀವೇನ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ, ಅದರಲ್ಲಿ ಬಹಳ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿದೆ. ಮತ್ತೊಂದು ದೃಶ್ಯವನ್ನ ನೀವೇನ್ ನೋಡ್ತಾ ಇದ್ದೀರಿ, ಅದು ಅದೇ ಜಾಗದಲ್ಲಾದಂತಹ ಫೈರಿಂಗ್ ನ ಮತ್ತೊಂದು ದೃಶ್ಯ. ಅಂದ್ರೆ ಆ ರಸ್ತೆಯ ಪಕ್ಕದಲ್ಲಿ ನಿಂತ್ಕೊಂಡವ್ರು ಯಾರೋ ವಿಡಿಯೋನ ರೆಕಾರ್ಡ್ ಮಾಡಿದ್ದಾರೆ. ಅಲ್ಲೂ ಕೂಡ ಆತ ಜನಾರ್ದನ ರೆಡ್ಡಿ ಅವರ ನಿವಾಸವನ್ನ ಗುರಿಯಾಗಿಸಿ ಫೈರಿಂಗ್ ಮಾಡಿದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಡೀ ಘಟನೆ ನಡೆದಂತಹ ಸಂದರ್ಭದಲ್ಲಿ ನಿಮ್ಮ ನ್ಯೂಸ್ ಫಸ್ಟ್ ವಾಹಿನಿ ಸ್ಥಳದಲ್ಲೇ ಇತ್ತು. ಯಾಕಂದ್ರೆ ಸಂಜೆ ಗಲಾಟೆ ಆಗಿತ್ತಲ್ಲ, ಹಾಗಾಗಿ ನಮ್ಮ ಪ್ರತಿನಿಧಿ ಶಿವಾನಂದ್ ಹಾಗೆ ಕ್ಯಾಮ್ರಾಮನ್ ಸ್ಥಳಕ್ಕೆ ಹೋಗಿದ್ರು ರೆಕಾರ್ಡ್ ಮಾಡೋದಕ್ಕೆ, ಸುದ್ದಿಯನ್ನ ಮಾಡೋದಕ್ಕೆ ಅಂತ ಹೇಳಿ. ಆ ಟೈಮ್ ನಲ್ಲೇ ಈ ಗನ್ಗಳ ಸೌಂಡ್ ಕೇಳಿಸಿತ್ತು. ಆ ಜಾಗ, ಈ ಫೈರಿಂಗ್ ಆದಂತಹ ಜಾಗವನ್ನ ನೀವೇನ್ ನೋಡ್ತಾ ಇದ್ದೀರಿ, ನಮ್ಮ ಕ್ಯಾಮ್ರಾಮನ್ ಆ ಜಾಗಕ್ಕೆ ಬಂದು ರೀಚ್ ಆಗುವಂತಹ ಟೈಮ್ ನಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ರಾಜಶೇಖರ್ ಸತ್ತು ಬಿದ್ದಿದ್ದಂತಹ ಜಾಗ ಅದೇನೆ. ಅಲ್ಲಿ ಗುಂಪು ಸೇರಿದೆಯಲ್ಲ ಅದೇ ಜಾಗ. ಮುಂದಿನ ಹಂತದಲ್ಲಿ ಮತ್ತೊಂದು ವಿಡಿಯೋನ ತೋರಿಸ್ತೀವಿ ನಾವು ನಿಮ್ಗೆ. ಇಡೀ ಗಲಾಟೆ ಹೇಗಾಯ್ತು ಅನ್ನುವಂತಹ ಕಂಪ್ಲೀಟ್ ಪಿಕ್ಚರ್ ನ ನಿಮ್ಮ ಮುಂದೆ ಇಡ್ತೀವಿ. ಬಟ್ ಈ 2 ದೃಶ್ಯಗಳು ಬಹಳ ಕ್ಲಿಯರ್ ಆಗಿ ನಮ್ಗೆ ಸಾಕ್ಷಿಯನ್ನ ಹೇಳ್ತಾ ಇವೆ, ಅಥವಾ ಇಡೀ ಘಟನೆ ಹೇಗಾಯ್ತು, ಯಾರನ್ನ ಗುರಿಯಾಗಿಸಿದ್ರು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇವೆ. ಜನಾರ್ದನ ರೆಡ್ಡಿ ಅವರ ಮನೆ, ಅವರ ಮನೆಯನ್ನ ಗುರಿಯಾಗಿಸಿ ಅಲ್ಲಿ ಕಲ್ಲು ತೂರಾಟ ಆಗೋದನ್ನ ಕೂಡ ನೀವು ಗಮನಿಸಬಹುದು. ಕಲ್ಲುಗಳನ್ನ ಕೂಡ ತೂರ್ತಾರೆ. ಕೇವಲ ಫೈರಿಂಗ್ ಮಾತ್ರ ಅಲ್ಲ, ಗನ್ ಹಿಡ್ಕೊಂಡು ಫೈರ್ ಮಾಡ್ತಾ ಇರೋರ ಹಿಂದಗಡೆ ಇರುವಂತಹ ವ್ಯಕ್ತಿಗಳು ಅಲ್ಲಿ ಕಲ್ಲು ತೂರಾಟವನ್ನ ಕೂಡ ಮಾಡ್ತಿದ್ದಾರೆ.
ಎಂತಹ ಶಾಕಿಂಗ್ ಇನ್ಸಿಡೆಂಟ್ ನೋಡಿ. ಎಲ್ಲೋ ಆಂಧ್ರ ಪ್ರದೇಶದ ರಾಯಲಸೀಮಾದಲ್ಲಿ ಈ ತರದ ರಾಜಕಾರಣ ನಡೆಯುತ್ತೆ, ಅದು ಈ ಹಿಂದೆ, ಈಗಲ್ಲ, ಈ ಹಿಂದೆ ನಡೀತಾ ಇತ್ತು ಅನ್ನುವಂಥ ಮಾತುಗಳನ್ನ ಕೇಳಿಸ್ಕೊಂಡಿದ್ವಿ. ಆದ್ರೆ ಗಣಿನಾಡು ಬಳ್ಳಾರಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಂತಹ ಅಶಾಂತಿಯ ವಾತಾವರಣ ಯಾವತ್ತೂ ಅಲ್ಲಿ ನಿರ್ಮಾಣ ಆಗಿರಲಿಲ್ಲ. ಆಲ್ ಆಫ್ ಸಡನ್ ಆದಂತಹ ಗಲಾಟೆ, ಆ ಗಲಾಟೆಯ ಸಂದರ್ಭದಲ್ಲಿ ಅವ್ರು ಯಾರೋ ಗನ್ಮ್ಯಾನ್ಗಳಂತೆ, ಖಾಸಗಿ ಗನ್ಮ್ಯಾನ್ಗಳು ಸಿಕ್ಕಂಗ್ ಫೈರ್ ಮಾಡ್ತಿದ್ದಾರೆ. ಯಾರು ಇವ್ರಿಗೆ ಅಧಿಕಾರ ಕೊಟ್ಟವ್ರು? ಯಾರು? ಆತ್ಮರಕ್ಷಣೆಗಾಗಿ ಬಳಕೆ ಮಾಡಬೇಕಾದಂತಹ ಪಿಸ್ತೂಲ್ ಇಲ್ಲ ಆತ್ಮರಕ್ಷಣೆಗಾಗಿ ಬಳಕೆಯಾಗಿದ್ಯಾ? ಹಾಗೆ ಕಾಣಿಸ್ತಾ ಇಲ್ಲ. ಈ ಎರಡು ದೃಶ್ಯಗಳನ್ನ ನೋಡ್ತಾ ಇದ್ರೆ ಆತ್ಮರಕ್ಷಣೆಗಾಗಿ ಬಳಕೆಯಾದಂತೆ ಕಾಣಿಸ್ತಾ ಇಲ್ಲ. ಖಾಸಗಿ ಗನ್ಮ್ಯಾನ್ಗಳನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿದ್ದಾವೆ. ಕಾನೂನು ಕಟ್ಟಳೆಗಳನ್ನ ಮೀರಿ ಏಕಾಏಕಿ ಸಿಕ್ಕವರ ಮೇಲೆ ಫೈರಿಂಗ್ ಮಾಡೋದಕ್ಕೆ ಇವ್ರಿಗೆ ಯಾವುದೇ ಅಧಿಕಾರ ಇಲ್ಲ. ಖಾಸಗಿ ಗನ್ಮ್ಯಾನ್ಗಳನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ ಏನೋ ಜೀವ ಭಯ ಇದೆ, ತೀರಾ ಅನಿವಾರ್ಯ ಸಂದರ್ಭದಲ್ಲಿ ಇನ್ನೇನ್ ಜೀವ ಹೋಗ್ಬಿಡುತ್ತೆ, ಆತ್ಮರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂಥ ಟೈಮ್ನಲ್ಲಿ ಅದನ್ನ ಬಳಕೆ ಮಾಡುವುದಕ್ಕೆ ಅವಕಾಶ ಇದೆ. ಇಲ್ಲಿ ನೋಡಿ, ಇಲ್ಲೇನಾಗ್ತಾ ಇರೋದು ದೃಶ್ಯದಲ್ಲಿ ಬಹಳ ಕ್ಲಿಯರ್ ಆಗಿ ಕಾಣ್ತಾ ಇದೆ. ದೊಂಬಿ ಗಲಾಟೆ ನಡೀತಾ ಇದೆಯಲ್ಲಿ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಆ ಘೋಷಣೆಗಳನ್ನ ಕೂಗುವ ಮಧ್ಯೆ ಇವರೇನು ಬಾರ್ಡರ್ ನಲ್ಲಿ ನಿಂತಿರುವಂತಹ ಸೈನಿಕರ ರೀತಿ ಹೆಂಗ್ ಫೈರಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಯಾರು ಇವರಿಗೆ ಅಧಿಕಾರ ಕೊಟ್ಟವರು? ಫೈರಿಂಗ್ ಟೈಮ್ ನಲ್ಲಿ ಮಿಸ್ ಫೈರಿಂಗ್ ಆಗಿ ರಾಜಶೇಖರ್ ಜೀವ ಹೋಯ್ತಾ ಅಂತದೊಂದು ಅನುಮಾನ ಇದೆ. ಯಾಕಂದ್ರೆ ಆ ಗುಂಪು ನೀವು ಗಮನಿಸ್ತಾ ಇದ್ದೀರಲ್ಲ, ಆ ಫೈರಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಆ ಫೈರಿಂಗ್ ಮಾಡ್ತಾ ಇರುವಂತಹ ಜಾಗ ಇದೆಯಲ್ಲ, ಅಲ್ಲಿ ಗುಂಪಿದೆಯಲ್ಲ, ಆ ಗುಂಪಿನ ಮಧ್ಯೆಯೇ ರಾಜಶೇಖರ್ ಇದ್ದಿದ್ದು. ಇದನ್ನ ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ. ಯಾಕೆ ಅಂದ್ರೆ ನ್ಯೂಸ್ ಫಸ್ಟ್ ಬಳಿ ಆ ದೃಶ್ಯಗಳಿದ್ದಾವೆ. ಮುಂದಿನ ಹಂತದಲ್ಲಿ ಅದನ್ನು ನಿಮ್ಗೆ ತೋರಿಸ್ತೀವಿ. ಅದೇ ಜಾಗ, ರಾಜಶೇಖರ್ ಅದೇ ಜಾಗದಲ್ಲಿದ್ದ. ನಮ್ಮ ಕ್ಯಾಮ್ರಾಮನ್ ಆ ಜಾಗಕ್ಕೆ ದೌಡಾಯಿಸಿದಂತಹ ಸಂದರ್ಭದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ರಾಜಶೇಖರ್ ನಮಗೆ ಕಾಣಿಸಿದ್ದು. ಮೊದಲಿಗೆ ಇವರು ಫೈರಿಂಗ್ ಅನ್ನ ಆರಂಭ ಮಾಡ್ತಾರೆ. ಅದಾದ ನಂತರದಲ್ಲಿ ಪೊಲೀಸರು ಅಶ್ರುವಾಯು ಸುರಿಸುವಂತಹ ಕೆಲಸ ಮಾಡ್ತಾರೆ, ಗಾಳಿಯಲ್ಲಿ ಗುಂಡು ಹಾರಿಸುವಂತಹ ಕೆಲಸ ಮಾಡ್ತಾರೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀನಿ ನೋಡಿ. ಈ ಜಾಗ ಇದೆಯಲ್ಲ, ಆ ಖಾಸಗಿ ಗನ್ಮ್ಯಾನ್ಗಳು ನಿಂತ್ಕೊಂಡು ಫೈರಿಂಗ್ ಮಾಡಿದ್ರಲ್ಲ ಇಬ್ರು, ಅದೇ ಜಾಗ, ಅದೇ ಜಾಗದಲ್ಲಿ ರಾಜಶೇಖರ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದು. ಅದಕ್ಕೆ ಹೇಳಿದ್ದು ಈ ಮಿಸ್ ಫೈರ್ ಆಗಿದೆ ಅಥವಾ ಜನಾರ್ದನ ರೆಡ್ಡಿ ಅವರ ಮನೆಯನ್ನ ಗುರಿಯಾಗಿಸಿ ಫೈರಿಂಗ್ ಮಾಡುವಂತಹ ಟೈಮ್ನಲ್ಲಿ ಇವರೆಲ್ಲೋ ಎಡವಟ್ಟು ಮಾಡ್ಕೊಂಡಿದ್ದಾರೆ, ಹಾಗಾಗಿ ಆತನ ಜೀವ ಹೋಗಿದೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ, ಅದಕ್ಕೆ ಪುಷ್ಟಿ ನೀಡುವಂತಹ ದೃಶ್ಯಗಳಿವೆ. ಕಂಪ್ಲೀಟ್ ವಿಡಿಯೋ ಇದೆ ನ್ಯೂಸ್ ಫಸ್ಟ್ ಬಳಿ. ಇಡೀ ಘಟನೆ ಹೇಗಾಯ್ತು ಅಂತ ಹೇಳಿ, ಯಾಕಂದ್ರೆ ನಮ್ಮ ಪ್ರತಿನಿಧಿ ಶಿವಾನಂದ್ ಹಾಗೆ ಕ್ಯಾಮ್ರಾಮನ್ ಘಟನೆ ನಡೆದಂತಹ ಸಂದರ್ಭದಲ್ಲಿ ವರದಿಗಾರಿಕೆ ಮಾಡೋಕೆ ಅಂತೇಳಿ ಆ ಜಾಗಕ್ಕೆ ಹೋಗಿರ್ತಾರೆ. ಇಲ್ಲಿ ಒಂದು ಕ್ಲಿಯರ್ ಆಗತ್ತೆ, ಅದೇನು ಅಂದ್ರೆ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳು ಫೈರಿಂಗ್ ಅನ್ನ ಆರಂಭ ಮಾಡ್ತಾರೆ. ಅದಾದ ಬಳಿಕ ಅಶ್ರುವಾಯು ಓಪನ್ ಆಗೋದು, ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸೋದು, ಇಷ್ಟಾಗ್ತಾ ಇದ್ದ ಹಾಗೆ ರಾಜಶೇಖರ್ ಜೀವ ಹೋಗಿದೆ. ಅಲ್ಲಿಗೆ ಯಾರ ಗನ್ನಿಂದ ಬಂದು ಬುಲೆಟ್ ಬಿತ್ತು? ಆತನ ಬೆನ್ನಿನ ಭಾಗಕ್ಕೆ ಬಂದು ಬಿದ್ದಿದ್ದು ಬುಲೆಟ್. ಆ ವ್ಯಕ್ತಿಯನ್ನ ಗಮನಿಸ್ತಾ ಇದ್ದೀರಲ್ಲ, ಆತನೇ ರಾಜಶೇಖರ್, ಆತನೇ ಜೀವವನ್ನ ಕಳ್ಕೊಂಡಿರೋದು. ತಕ್ಷಣ ಆತನನ್ನ ಪೊಲೀಸರೇ ಆಸ್ಪತ್ರೆಗೆ ಕಳುಹಿಸುವಂತಹ ಪ್ರಯತ್ನ ಮಾಡಿದ್ದು ಅದು ಸಕ್ಸಸ್ ಆಗೋದಿಲ್ಲ. ಏಕಾಏಕಿ ಬುಲೆಟ್ಗಳು ಸದ್ದು ಮಾಡೋದಕ್ಕೆ ಯಾರು ಕಾರಣ ಅಂದ್ರೆ ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಈ ಪ್ರೈವೇಟ್ ಗನ್ಮ್ಯಾನ್ಗಳಿಂದ ಫೈರಿಂಗ್ ಆರಂಭ ಆಗಿದ್ದು. ಯಾರೇ ಇವರಿಗೆ ಅಧಿಕಾರ ಕೊಟ್ಟಿದ್ದು? ಯಾರು ಇವರಿಗೆ ಅನುಮತಿಯನ್ನ ಕೊಟ್ಟಿದ್ದು? ಇವರೇನ್ ಸಿನಿಮಾ ಅಂತ ಅನ್ಕೊಂಡಿದಾರ? ಸಿನಿಮೀಯ ಶೈಲಿಯಲ್ಲಿ ಫೈರಿಂಗ್ ನ ಓಪನ್ ಮಾಡ್ಕೊಂಡ್ಬಿಡ್ತಾರೆ. ಏನೋ ರೌಡಿಗಳನ್ನ ಇನ್ಯಾರನ್ನ ನಾವು ಸುಟ್ಟು ಬಿಸಾಕ್ತಾ ಇದೀವಿ ಅಂತ ಹೇಳಿ. ಅನುಮತಿ ಕೊಟ್ಟೋರು ಯಾರು? ಅಧಿಕಾರವನ್ನ ಕೊಟ್ಟೋರು ಯಾರು ಅನ್ನೋ ಪ್ರಶ್ನೆ. ಶಾಂತಿಯಿಂದ ಇದ್ದಂತಹ ಬಳ್ಳಾರಿ ಇವತ್ತು ಈ ರೀತಿ ರಣ ಅಂತ ಇದೆ ಅಂತಂದ್ರೆ ಅದು ಕಾರಣ ಇವರೇ. ಎಷ್ಟು ಆರಾಮಾಗಿ, ಎಷ್ಟು ಸಲೀಸಾಗಿ ಅವರು ಪಿಸ್ತೂಲ್ ಅನ್ನ ಎತ್ತಿ ಫೈರಿಂಗ್ ಅನ್ನ ಆರಂಭ ಮಾಡಿದ್ರು ಅನ್ನೋದನ್ನ ಗಮನಿಸಿದ್ರಿ.